ಫ್ರೆಂಡ್ಸ್ ಬಾಲ್ಕಿ ಬಂದೇವ್ ನೋಡ್ರಿ. ನಮ್ ಸರ್ಟ್ ಯಾರವ ಅಂದ್ರೆ ಶಂಕರ್ ಡಾನ್ ನೋಡ್ರಿ ಹಂಗನ. ಫ್ರೆಂಡ್ಸ್ ಈಗ ಬಂದೇವ್ ನೋಡ್ರಿ ಬಸ್ ಸ್ಟ್ಯಾಂಡ್ ಕು. ಅನು ಈಗ ನಡೆದ ಕಾಲೇಜ್ ಎಕ್ಸ್ಪೆರಿಮೆಂಟ್ ಮಾಡೋದಿದೆ, ಅದಕ್ಕೆ ನಾವು ವಿಡಿಯೋ ಮಾಡ್ತೇವೆ ನಾಳೆ. ಕಂಡಕ್ಟರ್ ತರ ಪಾಸ್ ನಡೆಯಲ್ಲ ಅಂತ ಈಗ ಅವ್ರ ಸಂಗಟ ಆರ್ಗ್ಯುಮೆಂಟ್ ಆಗ್ಯದ. ತಮ್ಮ ಪೈಲೆ ಹಿಡಿದ್ರೆ ನಂದು ವಿಡಿಯೋ ನೋಡ್ತಾನ. ಮತ್ ಇವತ್ತು ಬಡ್ಡೆ ಅದ ನೋಡ್ರಿ ಫ್ರೆಂಡ್ಸ್. ನಮ್ಮಲ್ಲಿ ಗಾಡಿ ಇದ್ದಿದ್ದಿಲ್ಲ, ನಮ್ ಸೂರಜ್ ಭಾಯ್ ಗಾಡಿ ತಗೊಂಡಿದ. ಇದ್ರ ಪೆಟ್ರೋಲ್ ಎಲ್ಲ ಹೋಗ್ಯದ ನೋಡ್ರಿ. ಇವತ್ತಿಂದ ಹಿಡ್ದಾಗ ನಿಮಗ್ ಕಷ್ಟ ಅಂಬ ತೀಸ್ ಹೋಗ್ಬಿಡ್ತಾನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಡೇ 13 ಬ್ಲಾಗ್. ಇವತ್ತೇನಪ್ಪ ಅಂದ್ರೆ ಕಾಲೇಜ್ ನಡೆದ, ಮಂಡೇ ಅದ. ಮತ್ತು ಇವತ್ತು ಬ್ಲಾಗು ಗುಡಿಬಲಿ ಸ್ಟಾರ್ಟ್ ಮಾಡೋದಿದೆ ಡೈರೆಕ್ಟ್, ಯಾಕಂದ್ರೆ ನಮ್ಮಲ್ಲಿ ಗಾಡಿ ಇದ್ದಿಲ್ಲ ನಂದು. ಮತ್ತು ಇವತ್ತು ಲೇಟ್ ಭೀ ಆಗ್ಯದ, 7:40 ಮಿನಿಟ್ ಇಲ್ಲೇ ಆಗ್ಯದ. ಹೋಯ್ತಾ ಈಗ ನಿಮಗೆ ತೋರಿಸ್ತಾ. ಫ್ರೆಂಡ್ಸ್ ಕವರ್ ಬಂದ ನೋಡ್ರಿ, ಬಸ್ ಬರೋಣಕ್ಕೆ ಸಿಗುತ್ತೆ. ಫ್ರೆಂಡ್ಸ್ ಬಾಲ್ಕಿ ಬಂದೇವ್ ನೋಡ್ರಿ. ನಮ್ ಸರ್ಟ್ ಯಾರವ ಅಂದ್ರೆ ಶಂಕರ್ ಡಾನ್ ನೋಡ್ರಿ ಹಂಗನ. ಬೈಕ್ ಸಪೋರ್ಟ್ ಮಾಡ್ರಿ ಗೈಸ್. ಫ್ರೆಂಡ್ಸ್ ಈಗ ಬಂದೇವ್ ನೋಡ್ರಿ ಬಸ್ ಸ್ಟ್ಯಾಂಡ್ ಕು. ಅನು ಈಗ ನಡೆದ ಕಾಲೇಜ್ ರೈಟ್. ಲೇಟ್ ಆಗ್ಲತ್ತ ಅಂತ ಆಟೋ ಕಡೆದ ನೋಡಿ. ಜಸ್ಟ್ ಈಗ ಬಂದ ನೋಡ್ರಿ ಕಾಲೇಜ್ಗೂ. ಇವತ್ತು ಲೇಟ್ ಆಗ್ಯದ ಅಂತ ನಿಮಗೆ ಮುಂಜಾನೆ ಹೇಳಿದೆ ಇಲ್ಲ. ಪೂರಾ 2 ಕ್ಲಾಸ್ ಮಿಸ್ ಅದ ನೋಡ್ರಿ. ಈಗ 10:45 ಆಗ್ಯದ. ಡೈಲಿ ನಾ 9:20 9:30 ಬರ್ತಾ. ಒಂದು ಕ್ಲಾಸ್ ಏನೋ ಮಿಸ್ ಆಯ್ತದು. ಇಲ್ಲಿ ಏನೋ ಅವ್ರು ಗರೀಬ್ ಇದ್ರು ಒಳಗೆ ಬಿಡ್ತಾರ. ಇವತ್ತು ಜರ ಲೇಟ್ ಆಗ್ಯದ, 2 ಕ್ಲಾಸ್ ಹೋದು ನೋಡ್ರಿ. ಫ್ರೆಂಡ್ಸ್ ಇವತ್ತು ನಮ್ಗೆ ಇಂಡಸ್ಟ್ರಿಯಲ್ ವಿಸಿಟಿಗೆ ಇಲ್ಲೇ ಎಲ್ಲೋ ಬೀದರ್ದಾಗ ಹೋಯ್ತಾ ಅಂದಿರು. ಅದೇನೋ ಕ್ಯಾನ್ಸಲ್ ಆಗ್ಯದಂತ. ನೋಡ್ರಿ ಬರ್ರಿ ಏನಾಯ್ತದ ಮುಂದೆ. ಇಲ್ಲೆಲ್ಲ ಏನೋ ಕೆಲಸ ನಡ್ಲತ್ತದ ಫ್ರೆಂಡ್ಸ್, ನಿಮಗೆ ತೋರಿಸ್ತಾನೆ ಏನಾಗ್ಲತ್ತದಂತ. ನಂಗೆ ಭೀ ಈಗ ಸದ್ದ ಅಷ್ಟು ಐಡಿಯಾ ಇಲ್ಲ. ಕ್ಲಾಸ್ ನಡ್ಲತ್ತದ ನೋಡ್ರಿ, ಕ್ಲಾಸ್ ನಡ್ಲತ್ತದ. ಈಗ ಬ್ರೇಕ್ ಟೈಮ್ ಬಿಟ್ಟದ ನೋಡ್ರಿ. A few minutes later. ಫ್ರೆಂಡ್ಸ್ ಈಗ ನಡೆದ ನೋಡ್ರಿ 3rd ಕ್ಲಾಸ್. ಈಗ ನಿಮಗೆ ಸಿಗುತ್ತಾ ಆಫ್ಟರ್ ಕ್ಲಾಸ್. 1 hour later. ಫ್ರೆಂಡ್ಸ್ ಈ ಕ್ಲಾಸ್ಗಳೆಲ್ಲ ಮುಗಿದು ನೋಡ್ರಿ. ಈಗ ನಾನು ನಡೆದ ಲಂಚಿಗೂ ಸಿಗುತ್ತೆ ನಿಮಗೆ ಆಮೇಲೆ. A few moments later. ಫ್ರೆಂಡ್ಸ್ ಈಗ ಲಂಚ್ ಆಯ್ತು ನೋಡ್ರಿ. ಈಗ ನಮ್ಮ ಫ್ರೆಂಡ್ಸ್ ಸಿಕ್ಕ್ಯಾರ, ಎಲ್ಲರೂ ಮನೆ ನಡೆದಿದ್ದೆವು. ಇವ್ರು ಮಹೇಶ್ ಏನೋ ಅಲ್ಲತ್ತಾರ ಲ್ಯಾಬ್ದು ಬಗ್ಗೆ ಕೇಳ್ರಿ. ಏನ್ ಬಿಲ್ಲ ಅದು ಲ್ಯಾಬ್ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡೋದಿದೆ, ಅದಕ್ಕೆ ನಾವು ವಿಡಿಯೋ ಮಾಡ್ತೇವೆ ನಾಳೆ. ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ಲ್ಯಾಬಲ್ಲಿ ಪ್ರಾಜೆಕ್ಟ್. ಯಮನುರಾಜ್ ಅವ್ರ ನೋಡ್ರಿ. ಇವ್ರು ಭಾಳ ಹ್ಯಾಂಡ್ಸಮ್ ಅರ. ಇಲ್ಲಿ ನೋಡ್ರಿ ಗರೀಬ್ ಅರ ಪಾಪು. ಇವ್ರು ಜೇವರ್ಗಿದಿನ್ ಬರ್ತಾರ ನೋಡ್ರಿ ಯಮ್ನು. ಹಾ, ಅವ್ರದ್ದು ಮನೆಗೆ 3 ಆಟೋ ಅಂತ. ಒಬ್ಬರು ಇವರು ಊರಿಗೆ ಹೋದ್ರೆ ಅವ್ರು ನಡೆಸ್ತಾರ, ಅವ್ರ ಅಣ್ಣ ಭೀ ನಡೆಸ್ತಾರ. ಮತ್ತು ಇವ್ರನ್ನ ಮಹೇಶ್ ನಿಮ್ಗೆ ಗೊತ್ತಿದ್ದಿರ್ಬೇಕು. ಏನು ನಡೆದೇವು ನಾವು ಊರಿಗೆ, ಸರಿ ನಾ ನಡೆದೆ ಊರಿಗೆ, ಇವ್ರು ನಡೆದ್ರೆ ಮನೆಗೆ ಹಾಸ್ಟೆಲ್ಗೆ. ಮತ್ತು ಸಿಗಾರ ನಾಳೆಗೂ ಇವ್ರ ಸಂಗಟು. ಇವ್ರು ನಾಳೆಗೆ ಸಿಗ್ತಾರೆ ಡೈರೆಕ್ಟ್ ಕಾಲೇಜು. ನಾರ ನಿಮಗೆ ಕಾಣಿಸ್ತಾನೆ. ಏನೋ ಕೇಳತ್ತ ಅಲ್ಲತ್ತಾನ ನೋಡ್ರಿ. ಎಲ್ಲಿ ಹೋಗ್ರಿ ಫ್ರೆಂಡ್ಸ್? ಇವಾಗ ಅಲ್ಲತ್ತಾನ ಹಾಸ್ಟೆಲ್ಗೆ ಹೋಗ್ರಿ. ಇವಾಗ ಹೆಂಗೆ ಭೀ ಮನೆಗೆ ಹೋಯ್ತಾನ, ಖರೆ ಹಾಸ್ಟೆಲ್ಗೆ ಹೋಗಿ ಊಟ ಮಾಡಿ ಬರ್ತಾನೆ. ಇಲ್ಲ ಪೈಲೆ ಊಟ ಮಾಡಿ ಬರ್ತಾರೆ. ಹಾಸ್ಟೆಲ್ದಾಗ ಇರಲ್ಲ ನೀವ. ಇವ್ರು ಮಾರಿ ನೋಡ್ರಿ ನೋಡಿ ಡೇಂಜರ್ ನೋಡ್ರಿ. ಇವಾಗ ಹಾಸ್ಟೆಲ್ದಾಗ ಇರಲ್ಲ, ಖರೆ ಊಟ ಮಾಡಕ್ ಕಂಪಲ್ಸರಿ ಹೋಯ್ತಾನೆ. ಮತ್ತದು ಕಿಟ್, ಅದಕ್ಕೆ ಏನಂತ ಕಿಟ್, ಅದು ಬಾಕ್ಸ್ ಕೊಡ್ತಾವ ನೋಡ್ರಿ. ಎಲ್ಲ ಸಾಮಾನು ಇರ್ತಾವ, ಅದು ಎಲ್ಲ ತಗೊಳಕ್ ಪೈಲೆ ಹೋಯ್ತಾನ. A few minutes later. ಫ್ರೆಂಡ್ಸ್ ಈಗ ಬಸ್ ಸ್ಟ್ಯಾಂಡ್ ಬಂದ ನೋಡ್ರಿ. ಊರ್ ಕಡೆ ನಡೆದ ಫ್ರೆಂಡ್ಸ್. ಜಸ್ಟ್ ಬಾಲ್ಕಿ ಬಂದೆ ನೋಡ್ರಿ. ಇದು ಉದ್ಗಿರ್ ಮತ್ತು ಬೀದರ್ ಬಸ್ ಅದ. ಕಂಡಕ್ಟರ್ ತರ ಪಾಸ್ ನಡೆಯಲ್ಲ ಅಂತ ಈಗ ಅವ್ರ ಸಂಗಟ ಆರ್ಗ್ಯುಮೆಂಟ್ ಆಗ್ಯದ. ನೋಡ ಬರ್ತದೆ, ನಡ್ಸ್ಕೊಂಡ್ರೆ ಚಂದ, ನಡ್ಸ್ಕೊಂಬಲ್ ಹೋದ್ರೆ ನೋಡ್ರಿ. ಫ್ರೆಂಡ್ಸ್ ಪಾಸ್ ನಡ್ಸ್ಕೋಬೇಕೇ ಇತ್ತು. ಈ ನಾಡದ ಕಮಲರ್ಗೂ ಮುಂದೆ ತೋರಿಸ್ತಾರೆ. A few minutes later. ಫ್ರೆಂಡ್ಸ್ ಈ ಕವರ್ ಬಂದ ನೋಡ್ರಿ. ಫ್ರೆಂಡ್ಸ್ ಕವರ್ ಬಂದಿದೆ ಇಲ್ಲ, ಇಲ್ಲೇ ಕುಂತಿದೆ. ನಮ್ಮಲ್ಲಿ ಗಾಡಿ ಇಲ್ಲ ಊರಿಗೆ ಹೋಗ್ಲಕ್ಕ. ಅದಕ್ಕೆ ಇಲ್ಲಿ ಯಾರು ಬಂದೋ ನೋಡ್ರಿ, ಯಾರು ಸಿಕ್ಕೇವ್ ನೋಡ್ರಿ. ಓಕೆ ಇವತ್ತಮ್ಮ ಪೈಲೆ ಹಿಡಿದ್ರೆ ನಂದು ವಿಡಿಯೋ ನೋಡ್ತಾನ. ಮತ್ತು ಇವತ್ತು ಬಡ್ಡೆ ಅದ ನೋಡ್ರಿ. ಎಲ್ಲರೂ ಹ್ಯಾಪಿ ಬರ್ಡೇ ವಿಶ್ ಮಾಡ್ರಿ. ಹ್ಯಾಪಿ ಬರ್ಡೇ ತಮ್ಮ. ಮತ್ತು ಇವ್ರದ್ದು ಏನಾಗಿತ್ತು, ಒಂದ್ಸಲ ಚನ್ನಬಸವ ದುಕಾನ್ಗೆ ಹೋಗಿದ 1 ತಾರೀಕಿಗೆ ಫಸ್ಟ್ ಬ್ಲಾಗು. ಅವತ್ತಿನ ದಿನ ಶೂಟ್ ಮಾಡಿಲ್ಲ. ಇವ್ರ ಫ್ಯಾಮಿಲಿ ಇತ್ತು, ಇವ್ರ ಮಮ್ಮಿ, ಇವ್ರ ತಮ್ಮ. ಅವ್ರಂದ್ರೆ ನಾ ಅಚಾನಕ್ ಹೋಗಿದ್ದ. ಅವ್ರಂದ್ರು ತಮ್ಮ ವಿಡಿಯೋ ಮಾಡ್ತಿಲ್ಲ ನೀ, ಬರಿ ಮಾಡ್ತಿ. ಮತ್ತು ನಮ್ಮ ಮಗ ನಿಂದೆ ವಿಡಿಯೋ ನೋಡ್ಕೊತ ಕೊಡ್ತಾನಂತ ಅಂದ್ರು. ಭಾಳ ಖುಷಿ ಆಯ್ತ. ತಮ್ಮನ ಬಡ್ಡೆ ಅದ ನೋಡ್ರಿ. ಎಲ್ಲಿ వచ్చి ಅದು ಭೀ ಹೇಳಿದ್ರ ಬಲ್ಕಿ ಅಲ್ಲಿ ನೋಡಿ ಹೇಳ್ಬೇಕು. ಏ ಸ್ನೇಹಿತಿ
ಆರನೇ ನೋಡ್ರಿ ತಮ್ಮ ಕಮಲರ್ದವ ಇದ್ದಿಲ್ಲ. A few minutes later. ಫ್ರೆಂಡ್ಸ್ ನಮ್ಮಲ್ಲಿ ಗಾಡಿ ಇದ್ದಿದ್ದಿಲ್ಲ, ನಮ್ಮ ಸೂರಜ್ ಭಾಯ್ ಗಾಡಿ ತೊಗೊಂಡಿದ್ದ. ಇದ್ರ ಪೆಟ್ರೋಲ್ ಎಲ್ಲ ಹೋಗ್ಯದ ನೋಡ್ರಿ ಈಗ. ಜಸ್ಟ್ ಪೆಟ್ರೋಲ್ ಪಂಪ್ ಮುಂದೆ ಈಗ ಪೆಟ್ರೋಲ್ ಹಾಕೊಂಡು ಊರಿಗೆ ಹೋಗೋಣಕಿ ನಿಮಗೆ ತೋರಿಸ್ತಾ. A few minutes later. ಫ್ರೆಂಡ್ಸ್ ಈಗ ಮನೆಗೆ ಬಂದ ನೋಡ್ರಿ, ಫ್ರೆಶ್ ಆಗಿ ಸಿಗ್ತಾ ನಿಮಗೆ. A few minutes later. ಫ್ರೆಂಡ್ಸ್ ಇವತ್ತಿಂದ ಹಿಡ್ದಾಗ ನಿಮಗೆ ಕಷ್ಟ ಅಂಬ ತೀಜ್ ಹೇಳ್ಕೊಡ್ತಾನ. ಕಷ್ಟ ಅಂಬ ತೀಜ್ ಹೆಂಗಿರ್ತದೆ ಹೇಳಿ. ಜಸ್ಟ್ ಈ ಕಾಲೇಜಿಂದ ಬಂದಿದ್ದ, ವಿಡಿಯೋ ನಾ ಎಂಡ್ ಬಿ ಮಾಡಿಲ್ಲ. ಇಲ್ಲಿ ನೋಡ್ರಿ ಹೆಂಗದು ನಮ್ಮ ಕಷ್ಟ. ಇದ್ರಾಗ ಏನವ ಇವ್ರು ಯಾರು ನೋಡ್ರಿ, ಇದು ಕಷ್ಟ ಕೊಡ್ಲತ್ತಾರ ನಮಗೆ. ಇದು ಬೀಸ್ಕೊಂಡು ಬಾ ಅಂತ ನಮ್ಮ ಮಮ್ಮಿ ಅಲ್ಲತ್ತಾರ ನೋಡ್ರಿ. ಈಗ ಬೀಸ್ಕೊಂಡಿಲ್ಲ ಹೊಡ್ಕೊಂಡು. ಹಾಂ ಸಾರಿ ಹೊಡ್ಕೊಂಡು ಇದು ಕೊಡಿಬೇಕಾಯ್ತದಂತ. ತೆಣಗಿ ಬೆಳೆ ಏನು? ಹಾಂ ಉದ್ದಿನ ಬೆಳೆಯು ಹೆಸರು ಉದ್ದು ಹೆಸರು ಹೊಡ್ಕೊಂಡು ಬರೋಕೆ ನಡೆದೆ ನೋಡ್ರಿ. ಇನ್ನು ಬಟ್ಟೆ ಬಿ ಚೇಂಜ್ ಮಾಡಿಲ್ಲ, ಮಾರಿ ಸದ್ದು ತಗೊಂಡಿಲ್ಲ. ಈಗ ಹೋಗಿ ಮತ್ತೆ ಬರ್ತಾ ನಿಮಗೆ ತೋರಿಸ್ತೆ ನೋಡ್ರಿ. ಎಷ್ಟು ಕೇರ್ ಮಾಡ್ತಾಳೆ ನೋಡ್ರಿ ನಮ್ಮ ಮಮ್ಮಿ. ನಂದು ಸಿಗ್ತಾ ನಿಮಗೆ. ಫ್ರೆಂಡ್ಸ್ ನಾನು ನಮ್ದು ವೀರು ಭಾಯ್ ಅದು ಹೆಲ್ಪ್ ಮಾಡಿದ್ರಿ ಇವ್ರು ಭೀ ನಮಗೆ. ಅದು ಕಷ್ಟ ಆಗಿತ್ತು ನೋಡ್ರಿ ನಮಗೆ. ಅದು ಜರ ಹಿಡ್ಕೊಂಡು ಕುಂತವ್ರು ನಮ್ದು ವೀರು ಭಾಯ್. ಹೆಲ್ಪಿಂಗ್ ನೇಚರ್ ಅದ ಇವ್ರದ್ದು ಭೀ. ನಾನು ಇವರು ಬಂದಿದ್ದೆವು. ಇಲ್ಲಿ ಗಿರ್ನಿ ಅದ, ಇಲ್ಲಿ ಗಿರ್ನಿಗೆ ಬಂದಿದ್ದೆವು. ಈಗ ಇವ್ರದ್ದು ಏನೋ ಕೆಲಸ ಅಂತ ಮತ್ತೆ ನಡೆದೆವು, ಮತ್ತೆ ಹೋಗಿಂದದ ಮತ್ತೆ ನಿಮಗೆ ಸಿಗ್ತೇವೆ. ಈಗ ಎಲ್ಲಿ ಬಂದೆವು ಅಂದ್ರೆ ನಮ್ದು ವೀರು ಭಾಯ್ ಇಲ್ಲ, ಅವರು ಏನೋ ಜೋಳ ತೊಗೊಳಕ್ಕೆ ನಮ್ಮ ಕಾಕನ ಮನೆಗೆ ಬಂದರು ನೋಡ್ರಿ. ನೀವು ಗಾಡಿ ನೋಡ್ಬೋದು, ಅಡ್ಡೆಸರು ಭೀ ನೋಡ್ಬೋದು, ಮುಚ್ಚಳಂಬೆ. ಇದು ನಮ್ಮ ಕಾಕನ ಗಾಡಿ ಇದೆ, ಕಾಕನ ಮನೆ ಇದೆ. ರೈಟ್ ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್ ಇಲ್ಲಿಂದ ಜೋಳ ತೊಗೊಂಡು ಈಗ ಹೋಯ್ತೇವೆ ನಮ್ಮ ಮನೆ ಬಲ್ಲಿ ಸಿಗ್ತೇವೆ ಡೈರೆಕ್ಟ್. ಯಾಕೆ ಇದು ಹಿಡಿಬೇಕಿಲ್ಲ, ಸಿಗರ್ ನಮ್ಮ ಮನೆ ಬಲ್ಲಿ. ಕಾಕನ ಮನೆಗೆ ಹೋಗಿ ಮತ್ತು ನಮ್ಮ ಮನೆಗೆ ಹೋಗಿ ಮತ್ತು ನಾವು ಗಿರ್ನಿಗೆ ಬಂದೆವು ನೋಡ್ರಿ. ಯಾಕಂದ್ರೆ ಇಲ್ಲಿ ಮತ್ತೆ ಲೇಟ್ ಅದ ಅಂತ. ಸೊ ಈಗ ನಾವು ನಡೆದಿದ್ದೆವು. ಎಲ್ಲಿ ನಡೆದೇವು ನೀವೇ ನೋಡ್ರಿ. ಫ್ರೆಂಡ್ಸ್ ಅಲ್ಲಿ ಗಿರ್ನಿ ಬಲ್ಲಿ 10 ನಿಮಿಷ ಲೇಟ್ ಇತ್ತಿಲ್ಲ, ಅದಕ್ಕೆ ನಾವು ಎಲ್ಲಿ ಬಂದಿದ್ದೇವೆ ಹೇಳೋದೇನದ ನೀವೇ ನೋಡ್ರಿ ಭಾಯ್. ಇಲ್ಲಿ ನೋಡ್ರಿ ನಮ್ದು ವೀರು ಭಾಯ್ ಚಂದ ಭಕ್ತರ ಅಲ್ಲಿ ಬಂದಿದ್ದೇವೆ ನೋಡ್ರಿ. ಈಗ ನೋಡ್ರಿ ಎಲ್ಲಿ ಬಂದಿದ್ದೇವೆ. ಮಾತೇ ಆಯ್ತು ಅಣ್ಣ, ತೋರಿಸ್ತಾ ನಿಮ್ಗೆ ಈಗ ಸದ್ದ ನೋಡ್ರಿ. ನಮ್ಮ ಊರಾಗಿನ ಹಣ್ಣು ಬಂದಿರೋ ಗುಡಿ ಅದ ನೋಡ್ರಿ ನಮ್ದು ವೀರು ಭಾಯ್. ಫ್ರೆಂಡ್ಸ್ ಇಲ್ಲೇ ನಡೆದೆವು, ಹೋಗಿಂತ ಸಿಗ್ತೇವೆ. ಫ್ರೆಂಡ್ಸ್ ಈಗ ಬಂದೇವು ನೋಡ್ರಿ ಮನೆಗೆ. ಇವು ತೊಗೊಂಡು ಬಂದೆವು. ಇಲ್ಲಿ ನೋಡ್ರಿ ವೀರು ಭಾಯ್ ಹೆಂಗೆ ಹರಿಸಿದ್ರು ಕೆಸರಿಕ. ಅಲ್ಲಿ ನಾಲಿ ಇತ್ತಿಲ್ಲ. ಫ್ರೆಂಡ್ಸ್ ಒಂದು ಮೇನ್ ತಿದ್ದು ನಂಗೆ ನೆನಪು ಹೋಗ್ಯದ. ನನ್ನ ಚಾರ್ಜರು ನಾ ಕಮಲರ್ದಾಗೆ ಬಿಟ್ಟು ಬಂದಿದ್ದೆ. ಚಾರ್ಜರ್ ತರಬೇಕೇ ಇರ್ತದೆ ಕಂಪಲ್ಸರಿ, ಯಾಕಂದ್ರೆ ನಮ್ಮ ಫೋನ್ನ ಚಾರ್ಜ್ ಇಲ್ಲ, 8% ಅದ. ನಾ ಮತ್ತು ರಾತ್ರಿ ಎಡಿಟಿಂಗ್ ಅದನ್ನು ಮಾಡ್ತಾಯಿಲ್ಲ, ನನಗೆ ಬೇಕೇ. ಮತ್ತು ಮುಂಜಾನೆ ಜಲ್ದಿ ಹೋಗ್ಬೇಕು, 100% ಚಾರ್ಜ್ ಆಗಿಂದ ಇರಬೇಕೇ ಇತ್ತು ನಾನು. ಇಲ್ಲಾಂದ್ರೆ ನಾಳೆ ವೀಡಿಯೋ ಅಪ್ಲೋಡ್ ಭೀ ಆಗಲ್ಲ, ನಾಳಿಂದ ವೀಡಿಯೋ ಭೀ ಆಗಲ್ಲ. ಈಗ ಮತ್ತು ಫ್ರೆಶ್ ಆಗಿ ಹೋಯ್ತಾ ಕಮಲರ್ಕ್. A few minutes later. ಫ್ರೆಂಡ್ಸ್ ನಡೆದಲ್ಲ ಯಾರ ಸಂಗಟ ಹೋಯ್ತಾ ನೋಡ್ರಿ ನೀವು. ಯಾಕೋ ಇವಾಗ ಡೈಲಾಗ್ ಹೊಡೆದಿಲ್ಲ ಸೇ. ಹಾಯ್ ಗೈಸ್. ಹಾಂ ರೈಟ್, ನಮ್ಮ ಸಾಯಿಯರ್ ನೋಡ್ರಿ. ಸಾಯಿ ಸಂಗಟ ನಡೆದೇವು ಕಮಲರ್ಕ್. ಸಾಯಿಯೇ ಗಾಡಿ ನಡೆಸ್ತಾರೆ ನಮ್ಮ. ಈ ಕತ್ಲಾಗೇನು ವೀಡಿಯೋ ಆಗಲ್ಲ, ಹೋಗೋದು ಡೈರೆಕ್ಟ್ ಕಮರ್ದಾಗ ಸಿಗ್ತೇವೆ ನೀವು. ಗೈಸ್ ಹೇಳ್ರಿ. ನಾವು ರಾತ್ರಿ ಭಾಳ ಲೇಟ್ 10 ಆಗಿತ್ತು ನಮಗೆ ಬರ್ಲಕ್ಕ. ಯಾಕಂದ್ರೆ ಒಬ್ಬ ಹುಡುಗ ಸಿಕ್ಕಿನ ನಮ್ಗೆ, ಒಂದು ಬಿಡ್ಲಾಕ್ ಹೋಗಿದ್ದೆವು ಯಾಕೋ ಅದೇ ಮಳೆಗಾವ್. ಅವ ನಾವು ಕನ್ನಡದಿಂದ ಹೊಂಟಿದ್ದೆವು ಮನೆಗೆ. ಆಗ ನಮಗೆ ಹೇಳಿದ್ನು ನಿನ್ನಿಂದ ಗೈಸ್ ನಮಗೆ ಥೋಡೆ ಏನಂತ ಫ್ರೆಂಡ್ಸ್ ಇಲ್ಲಿ ಕೊಡಿಗಾಗ ಬಿಡು ಅಂದನು. ಮತ್ತು ಕೊಡಿಗಾಗ ಆಗಿದ್ಮ್ಯಾಗ ಡೋಣ್ಗಾವ್ ಅಂದನು. ಡೋಣ್ಗಾವ್ ಹೋದ್ಮ್ಯಾಗ ಮತ್ತು ಮುರ್ಕಿ ಅಂದನು. ಮುರ್ಕಿ ಆಗಿದ್ಮ್ಯಾಗ ಮತ್ತು ಮಾಳೆಗಾವ್ ಅಂದನು. ನಮಗೆ ಅನಿಸ್ತು ಪೈಲೆ ಅವ ಕ್ರಿಮಿನಲ್ ಹನ ಕಳ್ಳನ. ಅವನಿಗೆ ಅಂದನ ಡೈರೆಕ್ಟ್ ಬೈ ಹೊಡೆದಿದ್ರು ಹೀಗೆ ಹೊಡಿ, ನನ್ನ ಫೋನ್ ಬಿಟ್ಟು ಏನು ಬಿ ಇಲ್ಲ, 10,000 ರೂಪಾಯಿ ಕೇಳು, ಯಾರಾದ್ರ ಬಲ್ಲಿ ಇಸ್ಕೊಡ್ತಾ ಅಂದನ. ಅವನಿಗೆ ನಾವು ರಾತ್ರಿ ಮಳೆಗಾವ್ಗೆ ಬಿಟ್ಟು ಬಂದಿದ್ದೆವು. ಮಳೆಗಾವ್ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅದ ಹೇಳೆ? ಇದು ನಮ್ಮ ಡೋಣ್ಗಾವ್ ಒಂದು 5-6 ಕಿಲೋಮೀಟ್ರು, ಅಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಮಳೆಗಾವ್. 10-20 ಕಿಲೋಮೀಟ್ರ್ ಒಯ್ದು ಬಿಟ್ಟು ಬಂದೇವು ನೋಡ್ರಿ. ಅಂದ್ರೆ ಹೇಳ್ಕೊಳತ್ತಿಲ್ವೇ ನಮ್ಮ ಸಾಯಿ ನೆಂಪು ಕೊಟ್ಟನಂತ ನಾ ಹೇಳ್ದೆ ಊಟೆ. ನಾ ಹೇಳ್ಬಿಡ್ರಿ ಅಂದಿದ್ದೆ. ಸಾಯಿ ಅಂದನು ಈಗ ಮಾತು ಅದೇ ಮಾತಿಗೆ ನಾ ಮುಂದುವರ್ದ. A few minutes later. ಹಾಯ್ ಗೈಸ್, ನಾವು ಕಮ್ನರ್ಗೆ ಬಂದೇವು ನೋಡ್ರಿ. ಈಗ ಸುಮಿತಣ್ಣ ಯಾಕೆ ಬಂದೇನಂದ್ರೆ ನಂಗೆ ಈಗ ಗೊತ್ತಾಯ್ತು. ಏನೋ ಒಂದು ಚಾರ್ಜಿಂಗ್ ಗಡ್ಡಿಗೆ ಹೋಗ್ಯಾನಂತ. ಈಗ ನೋಡಿ ಸುಮಿತಣ್ಣ ಬೈ ಈಗ ಚಾರ್ಜರ್ ಹಚ್ಚಿ ಹೋಗಿದೆ ನೋಡ್ರಿ.
भाऊ त्यांच्याशी झालं मी माझा फोन स्विच ऑफ पडतोय आता 2% असेल व्हिडिओ करलाय त्याच्यामध्ये तर ना हो 2000 रुपये चार्जर बघा बघा इथं बघा तुला ಈಗ ಗೈಸ್ ಇಲ್ಲ ಅದು ನೋಡ್ರಿ ಈಗ ಚಾರ್ಜಿಂಗ್ ಗಡ್ಡಿ ಬೈ ಫೈನಲಿ ಸಿಗುತ್ತೆ ನೋಡ್ರಿ ಹಣ್ಣು ಮುಚ್ಚಿಕ್ಕಿನು ಈಗ ಕೊಟ್ಟು ನೋಡ್ರಿ ಬೈ ಇದ್ರ ಕಡೆಯಿಂದ ಸ್ಪೆಷಲಿ ಬಂದಿದ್ದ ನಾವು ಬಹು ह्याच्यासाठी चालू आम्ही स्पेशली नाही नाही स्पेशल जातो घरामध्ये ಗೈಸ್ ಸುಮಿತಣ್ಣ ಚಾರ್ಜಿಂಗ್ ಗಡ್ಡಿ ಅಂದ್ರೂ ನಾ ಬರ್ತಿಲ್ಲ ಸುಮ್ ಕಮನಗರ್ ಹೋಗಿ ಬರತ್ತ ಅಂತಂದ್ರು ನಾ ಬಂದಿದ್ದ ಬ್ಲಾಗ್ ಎಡಿಟ್ ಆಗಲ್ಲ ಅಪ್ಲೋಡ್ ಬಿ ಆಗಲ್ಲ ಅದ್ರ ಕಡೆಯಿಂದ ಸ್ಪೆಷಲಿ ಬಂದಿದ್ದಾನ ಊರಾಗ ಹೇಳೋರು ನಾ ಬರ್ತಿಲ್ಲ ಅಣ್ಣ ಫ್ರೆಂಡ್ಸ್ ಚಾರ್ಜರ್ ತೊಗೊಂಡೇವು ಈಗ ಹೋಯ್ತೇವೆ ಎಲ್ಲಿ ನೀವೇ ನೋಡ್ರಿ ಫ್ರೆಂಡ್ಸ್ ನಿಮ್ಗೆ ಅಂದಿದ್ದಲ್ಲ ನಮ್ಮ ಗಾಡಿಗೆ ಕವರ್ಗೆ 2 ಸಲ ಬಂದ್ರೆ 100 ರೂಪಾಯಿ ಪೆಟ್ರೋಲ್ ಬೇಕಂತ ಈಗ ಪೆಟ್ರೋಲ್ ಪಂಪಿನ ಬಂದೇವು ಪೆಟ್ರೋಲ್ ಹಾಕೋಣ ಇಲ್ಲಿ ನೋಡ್ರಿ 100 ರೂಪಾಯಿ ಸಾಯಿ ನೋಡ್ರಿ ಹಾಯ್ ಗಾಯ್ಸ್ A few minutes later. ಫ್ರೆಂಡ್ಸ್ ಜಸ್ಟ್ ಈಗ ಊರಿಗೆ ಬಂದ ನೋಡ್ರಿ ಇವತ್ತಿನ ಪೂರಾ ನೀವು ವಿಡಿಯೋ ನೋಡಿರ್ಬೇಕು ಅನ್ಕೋತಾ ಮುಂಜಾನೆ ಹೋಗಿದ್ದ 2 ಕ್ಲಾಸ್ ಮಿಸ್ ಆಗ್ಯವು ಆಮೇಲಿಂದ ಭಾಲ್ಕಿಗೆ ಬಂದಾಗ ಕಂಡಕ್ಟರ್ ಸರ್ ಸಂಗಡ ಜಗಳ ಆಯಿತು ಅದು ನಿಮಗೆ ತೋರಿಸಿಲ್ಲ ಅಲ್ಲಿ ಏನ್ರ ಭಾಳ ಮಂದಿ ಜಮಾ ಆಗಿವು ಬಿಡ್ರಿ ಅದೆಲ್ಲ ವಿಡಿಯೋ ಮಾಡಿಲ್ಲ ಅವ್ರು ಯಾಕೆ ನಡೆಸ್ಕೊಂಡ್ರು ಪಾಸ್ ಅಂದ್ರೆ ನಾ ಡಿ ಪಿ ಮ್ಯಾನೇಜರಿಗೆ ಫೋನ್ ಹಚ್ಚಿದ ಆಮೇಲಿಂದ ಅವರಲ್ಲಿ ಬಸ್ ಸ್ಟ್ಯಾಂಡ್ ಇನ್ಚಾರ್ಜು ಕಾಲ್ ಅಂದ್ರೆ ನಾ ಫೋನ್ ಹಚ್ಚಿ ಕೊಟ್ಟಿದ್ದೆಲ್ಲ ಅವ್ರು ಮಾತಾಡಿದ್ರು ಆಮೇಲಿಂದ ಅವ್ರು ಬಂದರು ಎದ್ದು ಈ ಪಾರು ನಡೆಸ್ಕೋ ಪಾಸ್ ಅಂತಂದರು ಮತ್ತು ಅವರು ನನಗೆ ಅದು ಇದು ಹಂಗೆ ಹಿಂಗೆ ಅಲ್ಲತ್ತಿರು ಅಂದ್ರೆ ನೀ ಮೋತಿಬಿರಿ ಮಾಡಬೇಡ ಹಂಗೆ ಹಿಂಗೆ ಅಂತ ಅಲ್ಲತ್ತಿರು ಆಮೇಲೆ ನಾ ಏನು ಮಾಡ್ದೆ ಬೇಕಂತೂ ವಿಡಿಯೋ ಆನ್ ಇಕ್ಕದ ಅಂದ್ರೆ ಚಾಲು ಮಾಡಿದ್ದಿಲ್ಲ ಜಸ್ಟ್ ವಿಡಿಯೋ ಮಾಡತ್ತಿದ್ದ ಅಂದಪ್ಲೆ ತೋರಿಸ್ಕೊಂಡ ಆಗ ಅವ್ರು ಏನು ಮಾಡಿದ್ರು ಅಂದ್ರೆ ಓಕೆ ಅಂದ್ರೆ ನಾ ಡೈರೆಕ್ಟ್ ಬಂದು ಬಸ್ಸಿನ ಕುಂತ ಏನಾಗಿಂದ ಆಗತ್ತಂತ ಆಮೇಲೆ ನಾ ಬಂದಕ್ಕವರ್ಕು ಮತ್ತು ಚಾರ್ಜರ್ ನೆನಪು ಹೋದ ಇದೆಲ್ಲ ನೋಡಿರ್ಬೇಕು ಬಿಡ್ರಿ ನೀವು ಮತ್ತೆ ಭೀ ಹೇಳತ್ತಿದ ಮತ್ತು ನಾಳೆ ಭೀ ಕಾಲೇಜ್ಗೆ ಹೋಗ್ಬೇಕು ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗ ನೆಕ್ಸ್ಟ್ ಟೈಮ್ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡು ಆಯ್ತನ ಬಾಯ್